ಕೇವಲ ಅಧಿಕಾರಕ್ಕಾಗಿ ಮಾತ್ರ ಅಹಿಂದ ಅಹಿಂದ ಅಂತ ಹೇಳಬೇಡಿ. ವಾಲ್ಮೀಕಿ ಹಗರಣದ ಬಗ್ಗೆ ಯಾಕೆ ನೀವು ಧ್ವನಿ ಎತ್ತಲಿಲ್ಲ? ಬಿಜೆಪಿ ನಾಯಕರ ವಿರುದ್ಧ ಉಗ್ರಪ್ಪನವರು ಗುಡುಗಿದ್ದಾರೆ. ವಿಎಸ್ ಉಗ್ರಪ್ಪನವರು ಗುಡುಗಿದ್ದಾರೆ ಬಿಜೆಪಿ ವಿರುದ್ಧ. ನೀವು ಹಿಂದುಳಿದವರಿಗೆ ಏನು ಮಾಡಿದಿರಿ? ಹಿಂದುಳಿದವರಿಗಾಗಿ ನೀವು ಏನೆಲ್ಲ ಮಾಡಿದಿರಿ? ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ, ಲಂಬಾಣಿ ಭೋವಿ ವಿಚಾರದಲ್ಲಿ ಯಾಕೆ ನೀವು ಧ್ವನಿ ಎತ್ತಲಿಲ್ಲ? ಅಹಿಂದ ನಾಯಕ ಅಂತ ಹೇಳಿಕೊಳ್ಳುವವರು ಹಿಂದುಳಿದ ಅಲ್ಪಸಂಖ್ಯಾತ SC/ST ಪರವಾಗಿ ಏನು ಮಾಡಿದಿರಿ ನೀವು? ಬಿಜೆಪಿ ನಾಯಕರ ವಿರುದ್ಧ ವಿಎಸ್ ಉಗ್ರಪ್ಪನವರು ಗುಡುಗಿದ್ದಾರೆ. ಇನ್ನು ಅಧಿಕಾರಕ್ಕಾಗಿ ಮಾತ್ರ ಅಹಿಂದ ನಾಯಕರು ಅಂತ ಹೇಳಿಕೊಳ್ಳಬೇಡಿ. ಸರ್ಕಾರಗಳು ಸಮುದಾಯಗಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ, ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. 56% ಮೀಸಲಾತಿ ಕಾನೂನು ಜಾರಿಗೆ ತಂದಿದ್ದು ಬೊಮ್ಮಾಯಿಯವರು. ಬಸವರಾಜ ಬೊಮ್ಮಾಯಿ, ಗೋವಿಂದ ಕಾರಜೋಳ ಅವರು ಎಲ್ಲಿದ್ದಾರೆ? ಅದನ್ನು ಉಳಿಸಿಕೊಳ್ಳುವುದು ಅವರ ಕರ್ತವ್ಯ ಅಂತ ಹೇಳಿಕೆ ಕೊಟ್ಟಿದ್ದಾರೆ. 56% ಮೀಸಲಾತಿ ತರೋದಕ್ಕೆ ಪ್ರಧಾನಮಂತ್ರಿಯವರಿಗೆ ಒತ್ತಾಯ ಮಾಡಲಿ. ಸರ್ವ ಪಕ್ಷಗಳ ಸಭೆ ಕರೆಯೋದಕ್ಕೆ ಪ್ರಧಾನಮಂತ್ರಿಯವರಿಗೆ ಮನವಿ ಸಲ್ಲಿಕೆ ಮಾಡಲಿ. ರಾಜ್ಯ ಬಿಜೆಪಿ ನಾಯಕರಿಗೆ ವಿಎಸ್ ಉಗ್ರಪ್ಪನವರು ಹಕ್ಕೊತ್ತಾಯ ಮಾಡಿದ್ದಾರೆ. ST ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ. ಜನ ಆ ಅಹಿಂದ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದವರ ಪರವಾಗಿ, SCಗಳ ಪರವಾಗಿ, STಗಳ ಪರವಾಗಿ ಎಷ್ಟು ಜನ? ಈಗ ಉದಾಹರಣೆಗೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಆಯ್ತು, ಯಾಕೆ ಬಾಯ್ ಬಿಡ್ಲಿಲ್ಲ ಅಹಿಂದ ಲೀಡರ್ಗಳು? ಬೋವಿ ಸಮಾಜ ನಿಗಮದಲ್ಲಿ ಆಯ್ತು, ಲಂಬಾಣಿದಾಯ್ತು, ಅನೇಕ ನಿಗಮಗಳಲ್ಲಿ ಭ್ರಷ್ಟಾಚಾರ, ಯಾಕೆ ಬಾಯ್ ಬಿಡ್ಲಿಲ್ಲ? ಈಗ ನಮ್ಮ ರಿಸರ್ವೇಶನ್ ಹೋಗ್ತಾ ಇದೆ. ನೀವು ಅಹಿಂದ ನಾಯಕರನ್ನು ಆಗಿದ್ರೆ ಯಾಕಪ್ಪ ಬಾಯ್ ಬಿಡ್ತಾ ಇಲ್ಲ? ನಿಮ್ಮ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಆದರೆ ಕೇವಲ ಅಧಿಕಾರಕ್ಕೋಸ್ಕರ ಮಾತ್ರ ಅಹಿಂದ ಅಂತ ಹೇಳಕ್ ಹೋಗ್ಬೇಡಿ. ಇದು ಬಿಜೆಪಿಯವರ ಬೇಬಿ. ಈ ಕಾನೂನು ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅವರು. 56% ಮೀಸಲಾತಿ, ಇದನ್ನ ಉಳಿಸಬೇಕಾಗಿರೋದು ಅವರ ಮಗು, ಅವರ ಬೇಬಿ ಇದು. ಬಸವರಾಜ ಬೊಮ್ಮಾಯಿ ಅವರೇ, ಎಲ್ಲಿದ್ದೀಯಪ್ಪ? ಎಲ್ಲಿ ನಿದ್ದೆ ಮಾಡ್ತಾ ಇದೀಯಾ? ಬಿಜೆಪಿನವ್ರು ಕೇಳಲಿಕ್ಕೆ ಬಯಸ್ತಾನೆ, ಎಲ್ಲಿ ಕಾರಜೋಳ ಅವರೇ ಎಲ್ಲಿದ್ದೀರಿ? ಸೊ ನಿಮ್ಮ ಬೇಬಿಯನ್ನ ಉಳಿಸೋ ಜವಾಬ್ದಾರಿ ಹೇಳಿ ನಿಮ್ಮ ಪ್ರಧಾನಿಗೆ, 9 ಶೆಡ್ಯೂಲ್ಗೆ ಸೇರಿಸುವಂಥದಕ್ಕೆ. ಇಲ್ಲ ಅಂತ ಹೇಳಿದ್ರೆ ಇದರ ನೇರ ಹೊಣೆ ಭಾರತೀಯ ಜನತಾ ಪಾರ್ಟಿಯವರು, ಕೇಂದ್ರ ಸರ್ಕಾರ ಹೊರಬೇಕಾಗತ್ತೆ. ಜನ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ. ನೀವೇನಾದ್ರು